ಧಾರವಾಡ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದ ಮರ್ಯಾದಾ ಹತ್ಯೆ ಪ್ರಕರಣದಲ್ಲಿ ತಪ್ಪಿತಸ್ಥ ಹಿರಿಯ ಅಧಿಕಾರಿಗಳ ಮೇಲೆ ಹಾಗೂ ಸಂಬಂಧಿಸಿದವರ ಮೇಲೆ ಕ್ರಮ ಕೈಗೊಳ್ಳಲು ಸರ್ಕಾರ ವಿಫಲವಾಗಿದೆ ಎಂದು ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕೊರವರ ಆರೋಪಿಸಿದರು. ನಗರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಮಾನವೀಯ ಘಟನೆಯ ಕುರಿತು ಜಿಲ್ಲಾಡಳಿತ ಹಾಗೂ ಹಿರಿಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೆಳ ಹಂತದ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಇದು ಖಂಡನೀಯವಾಗಿದೆ. ಈ ಘಟನೆಯಲ್ಲಿ ಹಿರಿಯ ಅಧಿಕಾರಿಗಳ ತಪ್ಪು ಎದ್ದು ಕಾಣುತ್ತಿದೆ. ಸಮಾಜದಲ್ಲಿ ಸಾಮರಸ್ಯ ಕಾಪಾಡಲು ವಿಫಲವಾಗಿರುವ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ, ಹುಬ್ಬಳ್ಳಿ ತಹಸೀಲ್ದಾರ್ ಹಾಗೂ ಧಾರವಾಡ ಜಿಲ್ಲಾಧಿಕಾರಿಗಳ ಮೇಲೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅವರು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವುದೋ ಇಂಥ ಅಟ್ರಾಸಿಟಿಗೆ ಸಂಬಂಧಪಟ್ಟಂತ ಒಂದು ಪ್ರಕರಣ ದಾಖಲಾಗಲಿ ಅಥವಾ ಏನೋ ಒಂದು ಆಗೈತೆ ಅಂತ ಕೇಳಿದಾಗ ವಿದಿನ್ 24 hours 24 ಗಂಟೆಗಳ ಒಳಗಾಗಿ ಏನ್ ಹೇಳ್ತದೆ ಅಂತ ಕೇಳಿದ್ರೆ DM ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, SP ಮತ್ತು DYSP ಈ ರ್ಯಾಂಕಿನ ಅಧಿಕಾರಿಗಳು ಅಲ್ಲಿ ವಿಸಿಟ್ ಮಾಡಬೇಕು. FIR ಆಗಿರುವುದನ್ನ ADGP DCRE ಸೆಲ್ದವ್ರಿಗೆ ಕಳಿಸ್ಕೊಡ್ಬೇಕು. ಅಲ್ಲಿ ಏನಾದರೂ ಸಾವು ನೋವುಗಳಾಗಿದ್ರೆ ಅಥವಾ ಅವ್ರಿಗೇನಾದ್ರೂ ತೊಂದರೆಗಳಾಗಿದ್ರೆ ಅವುಗಳ ಬಗ್ಗೆ ಅವ್ರಿಗೆ ಧೈರ್ಯ ತುಂಬಿ ಸರ್ಕಾರದಿಂದ ಅವ್ರಿಗೆಲ್ಲ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಡಕ್ಕೆ ಸಾಧ್ಯನೋ ಇಮಿಡಿಯೇಟ್ ಆಗಿ ಅವನ್ನೆಲ್ಲವನ್ನು ಮಾಡಬೇಕು. ಮತ್ತು ಅವ್ರಿಗೆ ಯಾರಿಗಾದ್ರು ಸಾಕ್ಷಿದಾರರಿಗೆ ತೊಂದರೆ ಆಗಿತ್ತು ಅಂತ ಕೇಳಿದ್ರೆ ಅವ್ರಗಳಿಗೆ ಕೂಡ ರಕ್ಷಣೆ ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ಈ ಕಾನೂನೇ ಹೇಳ್ತೈತಿ. ಈ ಎಲ್ಲಾ ಪತ್ರಿಕೆಗಳಲ್ಲಿ ಬಂದಿರೋ ಹಾಗೆ 24 ಗಂಟೆ ಒಳಗಡೆ ಜಿಲ್ಲಾಧಿಕಾರಿಗಳಲ್ಲಿದ್ರ ಜಿಲ್ಲಾಧಿಕಾರಿಗಳು ಹೋಗಿರ್ಲಿಲ್ಲ. ಅದು ಹೋಗ್ಲಿ, ಜಿಲ್ಲಾಧಿಕಾರಿಗಳಿಗೆ ಏನೋ ಕೆಲಸ ಇರ್ಬೋದು. ಸಂಡೇ 21ಕ್ಕೆ ಕೊಲೆ ಆಯ್ತು ಸಾಯಂಕಾಲ, 22 ಮಂಡೇ ವರ್ಕಿಂಗ್ ಡೇ ಅವತ್ತು ಇಲ್ಲ, 23ಕ್ಕೆ ಮಧ್ಯಾಹ್ನ ಹೋಗ್ತಾರ ಅವರು, ಏನೋ ಕೆಲಸದಾಗ ಇರ್ಬೋದು ಅಂತ ತಿಳ್ಕೊಡೋಣ ನಾವು. ಸಮಾಜ ಕಲ್ಯಾಣ ಇಲಾಖೆ ಅಂತಿದೆಯಲ್ಲ, ಇದಕ್ಕಂತೇಳಿ ಒಂದು ಸಮಾಜ ಕಲ್ಯಾಣ ಇಲಾಖೆ ಜಾಯಿಂಟ್ ಡೈರೆಕ್ಟರ್ ಅವರು ಹೋಗಿಲ್ಲ. DC ಅವ್ರು ಹೋಗೋಕ್ಕಿಂತ ಮುಂಚೆ ಹೋಗ್ತಾರ. ತಾಲೂಕಾ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಗೆ ಒಬ್ಬರು ಅಲ್ಲಿ AD ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇರ್ತಾರೆ, ಅವರು ಇಲ್ಲ. ಅವ್ರು ಹೋಗ್ಲಿ. ತಹಶೀಲ್ದಾರ್ಗೆ ಇಲ್ಲಿ ಎಲ್ಲ ಗೊತ್ತೈತಿ. ಸಬ್ ರಿಜಿಸ್ಟರ್ ಆಫೀಸ್ ಒಳಗಡೆ ವಿವಾಹ ನೋಂದಣಿ ಆಗಿರುವಂತದ್ದನ್ನು ಸಹ ತಹಶೀಲ್ದಾರ್ ಕಚೇರಿ ಕಳಿಸ್ಕೊಟ್ಟಿರ್ತಾರೆ ಒಂದು ಕಾಪಿ ಮಾಹಿತಿಗಾಗಿ. ಅದರ ನಂತರ ಆ ಹುಡುಗ ಕೊಡಿಲ್ಲ, ಆ ಮಾನ್ಯ ಪಾಟೀಲ್ ಅಂತ ಇರೋದನ್ನ ಹೆಸರು ಚೇಂಜ್ ಮಾಡಿ ಗಂಡನ ಹೆಸರು ಹಚ್ಕೊಳ್ಳಾಕ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರ, ಅದು ಅವ್ರ ಗಮನಕ್ಕೆ ಐತಿ. ಮತ್ತ ಅದಲ್ದನ ಎರಡೂ ಕುಟುಂಬಗಳನ್ನ ಕರೆದು ಬಾಂಡ್ ಓವರ್ ಮಾಡ್ಕೋತಾರ, ಅದು ಅವ್ರ ಗಮನಕ್ಕೆ ಐತಿ. ಇಲ್ಲಿ ರೈತಿ ಹಿಂಗ ಆಗೈತಿ ಅಂತ ಹೇಳಿದಾಗ ಮುಂದೆ ಇದು ಒಂದು ತಿಕ್ಕಾಟಕ್ಕೆ ಒಳಪಡಬಹುದು, ಇಲ್ಲಿ ಏನು ಗದ್ದಲ ಆಗಬಹುದು ಅಂತೇಳಿ ಗೊತ್ತಿದ್ದು ತಹಶೀಲ್ದಾರ್ ಇಂಥ ಘಟನೆ ಆದಾಗ ಅವ್ರು ಜಗಕ್ಕೆ ಹೋಗ್ಬೇಕನ್ನೋ ಕಾಮನ್ ಸೆನ್ಸ್ ಬೇಡ. ತಹಶೀಲ್ದಾರ್ ಹೋಗಿಲ್ಲ. ಇಲ್ಲೇನು ಈಗ ತಹಶೀಲ್ದಾರ್ VA ವಿಲೇಜಿನ ಅವ್ರನ್ನ ಈಗ ಹೊಸದಾಗಿ ಏನ್ ಮಾಡಿ, ಮೊದಲೇನಿತ್ತು ಅವರೆಲ್ಲರೂ ಗ್ರಾಮ ಲೆಕ್ಕಾಧಿಕಾರಿ ಅಂತಿದ್ರು, ಈಗ ಗ್ರಾಮ ಆಡಳಿತಾಧಿಕಾರಿ ಅವರೆಲ್ಲ. ಈಗ VA RI ಇವರೆಲ್ಲರೂ ಗ್ರಾಮ ಆಡಳಿತ ಕೆಲಸ ಮಾಡಿದವ್ರು ಒಂದು ಪೊಲೀಸ್ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಹೋಗ್ಯಾರ, 15 ನಿಮಿಷದಾಗ ಪೊಲೀಸರು ಕೆಲಸ ಮಾಡ್ಯಾರ. ಬಿಟ್ರ ಈ ಇದ್ರೊಳಗಡೆ ಗ್ರಾಮ ಪಂಚಾಯತಿಯ EO ಇರ್ತಾರ, ತಾಲೂಕಾಧಿಕಾರಿ, ಅವರೊಬ್ರು. ಇವ್ರನ್ನ ಬಿಟ್ರೆ ಯಾವ ಹಿರಿಯ ಅಧಿಕಾರಿನೂ ಆ ಜಗದಾಗಿಲ್ಲ. ಪೊಲೀಸ್ DYSP, SP, ಇನ್ಸ್ಪೆಕ್ಟರ್, ಮತ್ತೊಂದಿಷ್ಟು ಮಂದಿ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಸಿಬ್ಬಂದಿ ವರ್ಗ ಬಿಟ್ಟು EO ಒಬ್ಬ, ಗ್ರಾಮ ಪಂಚಾಯತಿ EO ಬಿಟ್ರೆ ಯಾರು ತಹಶೀಲ್ದಾರು ಇಲ್ಲ, RIನೂ ಇಲ್ಲ, ಯಾರು ಇಲ್ಲ. ಈ ಒಂದು ಆ ಮಗಳ ಅಂತ್ಯ ಸಂಸ್ಕಾರ ಆದ್ಮೇಲೂ ಹೋಗಿಲ್ಲ, ಅಂತ್ಯ ಸಂಸ್ಕಾರಕ್ಕೂ ಇಲ್ಲ ಇವ್ರು ಯಾರು. ಸೊ ಮತ್ತೆ ಇಲ್ಲಿ ಸರ್ಕಾರ ಎಲ್ಲಿ ಏನಂತ ಕೇಳಿದ್ರೆ ನೊಂದಿರುವ ಸಮಾಜಗಳಲ್ಲಿ ಸಾಮರಸ್ಯ ಬೀರಿಸುವಂತ ಕೆಲಸ ಎಲ್ಲಿ ಮಾಡ್ತಾ ಇದೆ ಸರ್ಕಾರ? ನಾವು ಕೂಡಲೇ ಆಕ್ಷನ್ ತಗೋತೀವಿ. ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನೊಂದು ಹೊಸ ಕಾನೂನು ತಗೊಂಡು ಬರ್ತೀವಿ ಅದ್ರ ಮೇಲೆ ಅಂತ ಹೇಳಿ ನಾವು ಸ್ವಾಗತ ಮಾಡ್ತೀವಿ. ಈಗ ಇಲ್ಲಿ ಹೆಸರಿಗೆ ಬಂದು ಹೋದ್ರಲ್ಲ, ಯಾರು ನಮ್ಮ ಉಸ್ತುವಾರಿ ಸಚಿವರು ಬಂದ್ರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಬಂದ್ರು, ಗೃಹ ಮಂತ್ರಿಗಳು ಬಂದು ಹೋದ್ರು. ಹಿರಿಯ ಅಧಿಕಾರಿಗಳ ತಪ್ಪು, ಹಿರಿಯ ಅಧಿಕಾರಿಗಳು ಆ ಜಾಗದಲ್ಲಿ ಇಲ್ಲ ಅನ್ನೋದವ್ರು ಕಂಡು ಬರಲೇ ಇಲ್ಲೇನು? ಅವ್ರು ನಾನು ಎಲ್ಲೂ ಅವ್ರ ಕ್ರಮ ತಗೊಂಡಿಲ್ಲ, ಬೇರೆ ಬೇರೆ ವಿಷಯಗಳಿಗೆ ಅವ್ರು ಏನ್ ಕೊಡ್ಬೇಕಿತ್ತು ಮಾಡಿಲ್ಲ ಅಂತಲ್ಲ, ಲೇಟ್ ಆಗಿ ಮಾಡ್ಯಾರ, 2 ದಿವಸ ಆದ್ಮೇಲೆ ಮಾಡ್ಯಾರ. ಇವ್ರು 24 ಗಂಟೆ ಒಳಗಡೆ ಇರ್ಬೇಕಲ್ಲ. ಸರ್ಕಾರನೇ ಹೊರಡಿಸಿರುವಂತಹ ಅಧಿಸೂಚನೆಯನ್ನ, ನೋಟಿಫಿಕೇಶನ್ ಇವರು ಗೌರವ ಕೊಡೋದಿಲ್ಲ ಅಂತ ಕೇಳಿದ್ರೆ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಮತ್ತು ಇಲ್ಲಿ 2 ಜನ ಮಕ್ಕಳು
ಅನನ್ಯ ಅಂತ ಹೇಳಿ ಒಂದು ಮಗಳು ಸಣ್ಣ ಕೂಸಿತ್ತು, ಪೆಟ್ಟು ಬಿದ್ದಿತ್ತು ಹೆಣ್ಮಕ್ಕಳಿಗೆ, ಸತ್ತಿತ್ತು ಹೆಣ್ಮಗಳು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಒಂದು ಐತಿ, ಅವ್ರು ಇವತ್ತಿಗೂ ಸಹ ಹೋಗಿ ಭೇಟಿ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಅನನ್ಯ 7 ವರ್ಷ, ಹೂವಮ್ಮ 20 ವರ್ಷ, ಸಂಗೀತ ಅನ್ನೋದು 27 ವರ್ಷದ ಹೆಣ್ಮಗಳು. ಅಲ್ಲಿ ಮಕ್ಕಳು ಅದಾವಲ್ಲ ಪೆಟ್ಟು ಬಿದ್ದಿದ್ದು, ಒಬ್ರು ಹೋಗಿ ಇಲ್ಲಿವರೆಗೂ ಅವ್ರಿಗೆ ಏನಾಗೈತೆ ಅಂತ ಕೇಳಕ್ ಹೋಗಿಲ್ಲ. ಇವ್ರು ನಾವು ಮಾಡಿಲ್ಲ ಅಂತ ಇವ್ರು ಹೇಳಂಗಿಲ್ಲ. ಅಧಿಕಾರಿಗಳು ಏನ್ ಕ್ರಮ ತಗೊಳ್ಬೇಕು ಮುಂದೆ ನೀವೆಲ್ಲರೂ ಬರದ್ರಿ, ಎಲ್ಲಾ ಪತ್ರಿಕೆಗಳಲ್ಲಿ ಬಂತು, ಟಿವಿಯಲ್ಲಿ ಬಂತು, ಹಿಂಗ್ ಮರ್ಯಾದೆ ಹತ್ಯೆ ಆಗೈತೆ ಅಂತ ಹೇಳಿ ಬಂದಾದ್ಮೇಲೆ ಪತ್ರಿಕೆ ಒಳಗಡೆ ಚಿಮಾರಿ ಹಾಕಿದ ಮೇಲೆ ಹೋರಾಟಗಾರರು, ದಲಿತ ಪರ ಸಂಘಟನೆಯ ಹೋರಾಟಗಾರರಲ್ಲಿ ಹೋರಾಟ ಮಾಡಿದ ಮೇಲೆ ಜಿಲ್ಲಾಧಿಕಾರಿಗಳು ಹೋದ್ರಲ್ಲೇ, ಆಮೇಲೆ ಇವರು ಜೆಡಿ ಅವರು ಹೋದ್ರು, ಜೆಡಿ ಅವರಿಗೆ ದಲಿತ ಪರ ಸಂಘಟನೆಯವರು ಒಂದಿಷ್ಟಲ್ಲೇ ಅವ್ರಿಗೆ ಇದು ಆಯ್ತು. ನೀವು ಈಗ ಯಾಕೆ ಬಂದಿರಿ, ಎಲ್ಲ ಮುಗಿದ ಮೇಲೆ ಈಗ ಯಾಕೆ ಬಂದಿರಿ ಅಂತ ಹೇಳ್ತಾರೆ, ವಾದ ವಿವಾದ ಆಗ್ತದ. ಆದ್ಮೇಲೂ ಸಹ ಈ ಸರಿಯಾದ ಸಮಯಕ್ಕೆ ಹೋಗಿಲ್ಲ, ಇವರು ಕೆಲಸ ಮಾಡಿಲ್ಲ ಅಂತ ಇವ್ರ ಮೇಲೆ ಕ್ರಮ ತಗೊಳ್ಳೋರು ಯಾರು? ಇವ್ರ ಮೇಲೆ ಕ್ರಮ ತಗೊಳ್ಳೋರು ಯಾರು? ಸುಮ್ಮನೆ ಒಂದ್ 2 ಮಂದಿ ಪೊಲೀಸರನ್ನ ಬಲಿ ಕೊಟ್ಟು ಕೈ ಬಿಟ್ಬಿಟ್ರೆ ಮುಗಿದುತ್ತೆ. ನಮ್ಮ ಕಣ್ಣು ಒರೆಸುವಂತ ತಂತ್ರ ಯಾಕೆ ಮಾಡ್ತಿದ್ರಿ ಅಂತ ಹೇಳೋದು ಸರ್ಕಾರಕ್ಕೆ. ಮಾಡೋಂಗಿದ್ರೆ ಈಗ ಬಳ್ಳಾರಿ ಒಳಗಡೆ SP ಸಸ್ಪೆಂಡ್ ಮಾಡಿದ್ರಿ ನೀವು, ಒಂದ ದಿವಸ ಆಗಿತ್ತು ಅವ್ ಬಂದು ಸಸ್ಪೆಂಡ್ ಮಾಡಿಬಿಟ್ರಿ ಅವನ್ನ, ಮಾಡ್ರಲ್ಲ. ಇಲ್ಲಿ DC ಸಸ್ಪೆಂಡ್ ಇಲ್ಲಿ ಮಾಡ್ರಿ, ಇವ್ರನ್ನ JD ಸಸ್ಪೆಂಡ್ ಮಾಡ್ರಿ, ತಹಶೀಲ್ದಾರ್ ಸಸ್ಪೆಂಡ್ ಮಾಡ್ರಿ. ಅಂದ್ರೆ ಸಮಾಜಕ್ಕೂ ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಒಂದು ಸೂಚನೆ ಹೋಗುತ್ತದೆ ಅಧಿಕಾರಿಗಳಿಗೂ, ಇಂಥ ಘಟನೆಗಳು ನಡೆದಾಗ ನಾವು ಸೀರಿಯಸ್ ಆಗಿ ತಗೊಳ್ಬೇಕು, ಇಲ್ಲಿ ತಪ್ಪಬಾರದು ಅಂತ ಅಧಿಕಾರಿಗಳಿಗೆ ಹೆದರಿಕೆ ಇರುತ್ತೆ. ಇಲ್ಲಿ ನಾನು ಎಲ್ಲಾ ದಾಖಲೆಗಳಿಗೆ ಸಮೇತನ ಬಂದಿದ್ದೆ, ಎಲ್ಲಾ ದಾಖಲೆಗಳು ಸಬ್ ರಿಜಿಸ್ಟರ್ ಒಳಗಡೆ ಮದುವೆ ಆಗಿರೋದು ಸುದ್ದಿ ತಗೊಂಡು ಬಂದಿದ್ದೇನೆ ನಾನು. ಎಂಡೌಮೆಂಟ್ ಬಾಂಡ್ ತಹಶೀಲ್ದಾರ್ ಹತ್ರ ಐತಿ, 30ನೇ ತಾರೀಕಿಗೆ ಎಂಡೌಮೆಂಟ್ ಬಾಂಡ್ ಅವರು ಏನಂತ ಕೇಳಿದ್ರೆ ಅವರು ಮುಚ್ಚಳಿಕೆ ಪತ್ರ ಬರ್ಸ್ಕೊಂಡಿರುವಂತದ್ದು ತಹಶೀಲ್ದಾರ್ಗೆಲ್ಲ ಗೊತ್ತೈತಿ. ಅವತ್ತೊಂದು ನಾನು ಇದ್ರೊಳಗಡೆ ನೋಡಿದೆ, ಎಲ್ಲೋ ಒಂದು ಚಾನಲ್ ಒಳಗಡೆ, ಇಲ್ಲ ನಮ್ಗೆ ಲೇಟ್ ಆಗಿ ಗೊತ್ತಾಯ್ತು ಅಂತ ಹೇಳಿ ಇವರು ಜಿಲ್ಲಾಧಿಕಾರಿಗಳು ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾರೆ. ಎಲ್ಲಾ ಪತ್ರಕರ್ತರ ಗ್ರೂಪ್ ಒಳಗಡೆ ಜಿಲ್ಲಾಧಿಕಾರಿಗಳದ, ಯೂಟ್ಯೂಬ್ನ್ಯಾಗ ಯೂನಿಂಗ್ ಪತ್ರಿಕೆ ಒಳಗೆ ಬೆಳಿಗ್ಗೆ ಬಂತು, ಯೂನಿಂಗ್ ಎಲ್ಲಾ ದೃಶ್ಯ ಮಾಧ್ಯಮದಲ್ಲೂ ಬಂತು, ಬೆಳಿಗ್ಗೆ ಎಲ್ಲಾ ಪತ್ರಿಕೆಯವರು ಬರೆದ್ರು ಮರ್ಯಾದೆ ಹತ್ಯೆ ಅಂತೇಳಿ. ಲೇಟ್ ಆಗಿ ಹೆಂಗ್ ಗೊತ್ತಾಗುತ್ತೆ? ಇವತ್ತ ಸಂಡೇ ಹೋಗಕ್ಕಾಗಿಲ್ಲ, ಮಂಡ್ಯಾರ ಹೋಗ್ಬೋದಿತ್ತಲ್ಲ, ಸೋಮವಾರ ಹೋಗ್ಬೋದಿತ್ತಲ್ಲ. ಆಮೇಲೆ ಮೀಟಿಂಗ್ ಮಾಡಿ ಅಗತ್ಯ ಕ್ರಮಗಳನ್ನು ತಗೊಳ್ಕೊಂಡೇವಿ ನಾವು ಅಂತ ಹೇಳ್ಕೊಡ್ತಾರೆ. ಸೊ ನಮ್ಮ ಬೇಡಿಕೆ ಇಷ್ಟೇ ಸರ್, ಸರ್ಕಾರಕ್ಕೆ ಕಣ್ಣೊರೆಸು ತಂತ್ರ ಮಾಡಕ್ ಹೋಗ್ಬೇಡ್ರಿ. ಇವರ ಹಿರಿಯ ಅಧಿಕಾರಿಗಳ ಮೇಲೆ ನೀವು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ರಿ. 24 ಗಂಟೆ ಒಳಗಡೆ ಇರ್ಬೇಕಿತ್ತು. ಇವರು ಕಾನೂನಿನ ಉಲ್ಲಂಘನೆ ಮಾಡ್ಯಾರ, ಇವ್ರ ಮೇಲೆ ಕ್ರಮ ತಗೊಳ್ರಿ. 2 ಜನ ಪೊಲೀಸರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು? ಪೊಲೀಸರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಅಂತ ಕೇಳಿದ್ರೆ, ಅವರು ಮದುವೆ ಆಗಿತ್ತು, ಮದುವೆ ಆಗಿ ಬಂದು ಊರಾಗಿದ್ದ ನಮಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ ಬೀಟ್ ಪೊಲೀಸನ್ನ ಮತ್ತೆ SB ಪೊಲೀಸನ್ನ, ಸ್ಪೆಷಲ್ ಬ್ರಾಂಚ್ ದವ್ರನ್ನ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ರು. ನೀವು ಮಾಹಿತಿ ಅವ್ರಿಗೆ ಮಾಹಿತಿ ಇದ್ರೆ ಕೊಡ್ತಿದ್ರು, ಅವ್ರಿಗೆ ಮಾಹಿತಿ ಇರ್ಲಿಕ್ಕಿಲ್ಲ, ಮಾಹಿತಿ ಕೊಟ್ಟಿಲ್ಲ ಅಂತ ಸಸ್ಪೆಂಡ್ ಮಾಡ್ತೀರಿ ನೀವು. ಮತ್ತೆ ಇವ್ರು ಸರಿಯಾದ ಸಮಯಕ್ಕೆ ನೀವ್ ಯಾಕೆ ಹೋಗಿಲ್ಲ, ಅಲ್ಲಿ ಹೋಗಿ ಅಗತ್ಯ ಕ್ರಮಗಳನ್ನು ತಗೊಳ್ಕೊಂಡಿಲ್ಲ ಅಂತ ಇವ್ರ ಯಾಕೆ ಸಸ್ಪೆಂಡ್ ಮಾಡೋದಿಲ್ಲ? ಮಾಡ್ಬೇಕಲ್ಲ, ಇಲ್ಲೇ ಕರ್ತವ್ಯ ಲೋಪ. ಇದಕ್ಕೆ ಶಿಕ್ಷೆನೂ ಐತಿ ಇದ್ರೊಳಗಡೆ. ಇದು ಅಧಿಸೂಚನೆ ಹೇಳುವಾಗೇನೆ 6 ತಿಂಗಳಿಂದ 1 ವರ್ಷ ಶಿಕ್ಷೆ ಐತೆ ಅವರಿಗೆ. ಈ SC/ST ಕಾಯ್ದೆ ಒಳಗಡೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಕೇಳಿದ್ರೆ ಕರ್ತವ್ಯ ಲೋಪ ಅಂತ ಪರಿಗಣಿಸಿ 6 ತಿಂಗಳಿಂದ 1 ವರ್ಷ ಶಿಕ್ಷೆ ಐತಿ. ನಾನು ನಿಮ್ಮ ಮೂಲಕ ಸರ್ಕಾರಕ್ಕೆ ಕೇಳೋದು ಇಷ್ಟ, 7 ದಿನದ ಒಳಗಾಗಿ ನೀವೇನಾದ್ರೂ ಕ್ರಮ ತಗೊಳ್ರಿ. ಮಾದೇವಪ್ಪನವ್ರು ಬಂದ ಕಾಸಿ ಇಲ್ಲಿ ಒಂದು ಪೋಸ್ಟ್ ಕೊಟ್ಟು ನಾವು ಅಗತ್ಯ ಕ್ರಮ ತಗೊಳಕತ್ತೀವಿ, ನಾವು ಬಹಳ ಸೀರಿಯಸ್ ಅದೇವ ಅಂತ ಹೇಳೋದಲ್ಲ. ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಇಲ್ಲೇ ಸಮಾಜ ಕಲ್ಯಾಣ ಇಲಾಖೆಯ JD ಮತ್ತೆ ತಾಲೂಕಾಧಿಕಾರಿ, ಈ 4 ಮಂದಿ ಮೇಲೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮೇಲೆ ನೀವು ಅಗತ್ಯ ಕ್ರಮ ಕೂಡಲೇ ತೆಗೆದುಕೊಳ್ಬೇಕು. 7 ದಿನಗಳ ಕಾಲ ಗಡುವು ಕೊಡ್ತೀವಿ ನಾವು. ಇವರು ತೆಗೆದುಕೊಳ್ಳದ ಹೋದ ಪಕ್ಷದೊಳಗಡೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ, ಎಲ್ಲ ಸಮಾಜ ಕಲ್ಯಾಣ ಅಧಿಕಾರಿ JD ಕಚೇರಿ ಮುಂದೆ ಕಚೇರಿಗೆ ಮುತ್ತಿಗೆ ಹಾಕಿ ನಾವು ಅಹೋರಾತ್ರಿ ಧರಣಿ ಹೋರಾಟವನ್ನು ಆರಂಭ ಮಾಡ್ತೀವಿ. 7 ದಿನಗಳ ಕಾಲ ಅವ್ರಿಗೆ ನಾವು ಗಡುವು ಕೊಡ್ತೀವಿ.